ನಿಂಗೆ ಪುಕ್ಸಟ್ಟೆ ಊಟದ ಜೊತೆ ದುಡ್ಡು ಕೊಟ್ಟಿರ್ತಾರೆ, ಅದಕ್ಕೆ ಹಿಂಗೆ ಪುಂಗ್ತಾ ಇದೆಯಾ? ದಿಲೀಪಣ್ಣ, ನಂದು ಪುಂಗೋ ಜಾತಿ ಅಲ್ಲ, ಆಯಿತಾ? ಒಂದು ಕೆಲಸ ಮಾಡಿ ದಿಲೀಪಣ್ಣ, ನೀವು ಯಾವತ್ತಾದ್ರೂ ವೀಕೆಂಡ್ ಫ್ರೀ ಇದ್ದರೆ ನನ್ನ ಜೊತೆನೇ ಬನ್ನಿ ನಾಟಿ ರಿಪಬ್ಲಿಕ್ಗೆ, ಹೋಗೋಣ, ತಿನ್ನೋಣ. ಚೆನ್ನಾಗಿಲ್ಲ ಅಂತಂದರೆ ಅವಾಗಿ ಮಾತು ಹೇಳೋಣ, ಆಯಿತಾ? ಆಮೇಲೆ ಪುಕ್ಸಟ್ಟೆ ಊಟ ಜೊತೆಗೆ ದುಡ್ಡು ಕೊಟ್ಟಿರ್ತಾರೆ ಅಂತ ಹೇಳ್ತೀಯಲ್ಲ, ಇನ್ಫ್ಲೂಯೆನ್ಸರ್ಸ್ ಕೆಲಸ ಏನು ಅಂತಂದರೆ, ನಾವು ಒಂದು ಜಾಗದ ಬಗ್ಗೆ ಅಲ್ಲಿ ಹೋಗಿ ಅದನ್ನು ರಿವ್ಯೂ ಮಾಡಿ ಅದರ ಬಗ್ಗೆ ಒಂದು ವಿಡಿಯೋ ಹಾಕ್ತೀವಿ. ಅದರಲ್ಲೂ ನನ್ನ ವಿಷಯಕ್ಕೆ ಬಂದರೆ ನನಗೆ ತುಂಬ ಎಥಿಕ್ಸ್ ಇದೆ, ಮನುಷ್ಯಳಾಗಿ ತುಂಬ ಎಥಿಕ್ಸ್ ಇದೆ. ಸೊ ಹಾಗಾಗಿ ನಾನು ಟ್ರೈ ಮಾಡಾದ್ಮೇಲೆ ಅದನ್ನು ಹಾಕೋದು, ಓಕೆನಾ? ಸೊ ನಾನು ಹೋದಾಗ ನನಗೆ ಏನು ಕೊಟ್ಟಿದ್ರು, ಕಾಲು ಸೂಪ್ ಆಗಿರ್ಬೋದು, ನಾಟಿ ಕೋಳಿ ಆಗಿರ್ಬೋದು, ಸೊ ಎಲ್ಲವೂ ಚೆನ್ನಾಗೇ ಇತ್ತು. ಸೊ ಯಾರು ನಾಟಿ ರಿಪಬ್ಲಿಕಲ್ಲಿ ತಿಂದು ನಿಮಗೆ ಟೇಸ್ಟ್ ಇಷ್ಟ ಆಗಿದೆ ಅವರು ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ. ದಿಲೀಪಣ್ಣ, ನೀವು ಗೊತ್ತಿಲ್ಲದೆ ಮಾತಾಡಬಾರ್ದು. ಮೋಸ್ಟ್ಲಿ ನೀವು ಅವ್ರ ಜೊತೆ ಜಗಳ ಮಾಡಿಕೊಂಡು ಹೋಗಿರ್ತೀರ ಅನ್ಸುತ್ತೆ ಯಾವುದೋ ಹೋಟೆಲ್ಗೆ, ಅಲ್ಲಿ ಚೆನ್ನಾಗಿ ಕೊಟ್ಟಿರಲ್ಲ, ಅದಕ್ಕೆ ನಿಮಗೆ ಉರ್ದೋಗ್ಬಿಟ್ಟಿರುತ್ತೆ. ಅದು ಆ ಸಿಟ್ಟೆಲ್ಲ ತೆಗೆದು ಈ ವಿಡಿಯೋ ಮೇಲೆ ಹಾಕ್ತಿರಲ್ಲ ಅಣ್ಣ. ದುಡ್ಡು ನಾವು ಕೆಲಸ ಮಾಡೋದಕ್ಕೆ ಕೊಡ್ತಾರೆ, ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಲಕ್ಸ್ ಸೋಪ್ನ ಯಾವ್ದಾದ್ರು ದೊಡ್ಡ ಸೆಲೆಬ್ರಿಟಿ ಪ್ರಮೋಟ್ ಮಾಡ್ತಾರೆ, ಅವ್ರಿಗೆ ಕೋಟಿಗಟ್ಟಲೆ ದುಡ್ಡು ಕೊಡ್ತಾರೆ. ಹಂಗನ್ಬಿಟ್ಟು ಲಕ್ಸ್ ಸೋಪಿಂದ ನೀವು ಬೆಳಗಾಗ್ಬಿಟ್ಟಿದ್ದೀರಾ, ಐಶ್ವರ್ಯ ರೈತರ ಆಗ್ಬಿಟ್ಟಿದ್ದೀರಾ? ಇಲ್ಲ ತಾನೇ? ಬಟ್ ನಾಟಿ ರಿಪಬ್ಲಿಕಲ್ಲಿ ನಾನು ಏನು ತಿಂದೆ ಅಷ್ಟು ಕೂಡ ಚೆನ್ನಾಗಿತ್ತು. ಆ್ಯಂಡ್ ನಾನು ಒಳಗಡೆ ಹೋಗಿ ಕಿಚನ್ನೆಲ್ಲ ಅಲ್ಲೆಲ್ಲ ಶೂಟ್ ಮಾಡಿದ್ದೀನಿ. ಅವ್ರು ಎಷ್ಟು ಹೈಜೀನ್ ಮೇಂಟೈನ್ ಮಾಡ್ತಾರೆ ಅಂತ ಗೊತ್ತು, ಆ್ಯಂಡ್ ಯಾವ ರೀತಿ ಮುದ್ದೆ ಮಾಡ್ತಾರೆ ಅಂತ ಗೊತ್ತು. ಅಲ್ಲಿ ಯಾವುದೇ ರೀತಿಯ ಒಂದು ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿ, ಆರ್ಟಿಫಿಷಿಯಲ್ ಒಂದು ಏನಂತಾರೆ ಕೆಮಿಕಲ್ಸ್ ಆಗಲಿ ಯಾವುದನ್ನು ಬಳಸಲ್ಲ, ಎಲ್ಲವೂ ಫ್ರೆಶ್ ಆಗಿ ಮಾಡ್ಕೊತಾರೆ. ಅದು ನನಗೆ ಗೊತ್ತಿದೆ, ಬಿಕಾಸ್ ನಾನು ಹೋಗಿದ್ದೀನಿ, ಆಯಿತಾ? ನಾನು ಹೇಳ್ತಿರೋದು ಫ್ಯಾಕ್ಟ್ ಇದೆ. ಕರೆಕ್ಟಾಗಿ ನಾನು ತಿನ್ಬಿಟ್ಟು ನೋಡ್ಬಿಟ್ಟೆ ಹಾಕಿರೋದಣ್ಣ ವಿಡಿಯೋ. ಆದರೆ ನೀನು ಏನೂ ಮಾಡಿದೆ ಇಲ್ಲಿ ಬಂದು ದಬಾಕಿದ್ಯಾ ನೋಡು ಕಮೆಂಟ್ ಸೆಕ್ಷನಲ್ಲಿ. ನನಗನ್ಸುತ್ತೆ ನಿನಗೆ ಕಮೆಂಟ್ ಮಾಡೋಕ್ಕೆ ಯಾರೋ ದುಡ್ಡು ಕೊಡ್ತಾವ್ರೆ ಅಂತ. ಏನು ಜನ ಗುರು ನೀವೆಲ್ಲ, ಯಪ್ಪ ಸೆನ್ಸ್ ಇಲ್ಲ, ಒಂದು ಮೆಚುರಿಟಿ ಲೆವೆಲ್ ಇಲ್ಲ, ಯಪ್ಪ ಸೆನ್ಸಿಬಲ್ ಆಗಿ ಥಿಂಕ್ ಮಾಡಲ್ಲ. ಕಷ್ಟ